ಪ್ರಿಯ ವೀಕ್ಷಕರೇ, ಆಗಮನ ಮಾಧ್ಯಮಕ್ಕೆ ಸ್ವಾಗತ. ಮಾಗಡಿ ತಾಲೂಕಿನ ಮಾಜಿ ಶಾಸಕರಾದ ಎ ಮಂಜುನಾಥ್ ಅವರನ್ನು ಮಾಗಡಿ ತಾಲೂಕಿನ 32 ಗ್ರಾಮ ಪಂಚಾಯಿತಿಯ ಗ್ರಾಮ ಪುನರ್ವಸತಿ ಕಾರ್ಯಕರ್ತರು, ವಿಆರ್ಡಬ್ಲ್ಯೂ ಹಾಗೂ ಯುಆರ್ಡಬ್ಲ್ಯೂ ಪುರಸಭೆ ಕಾರ್ಯಕರ್ತರು, ಎಂಆರ್ಡಬ್ಲ್ಯೂ ಅಂಗವಿಕಲನ ಸಂಯೋಜಕರು ಮತ್ತು ಬಾಲರಾಜು ಪುರಸಭೆ ಸದಸ್ಯರು, ನಯಾಜ್ ಮಾಜಿ ಪುರಸಭೆ ಉಪಾಧ್ಯಕ್ಷರು, ನಜೀರ್ ಹಂಚಿಕುತ್ತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಹ ಭಾಗವಹಿಸಿರುತ್ತಾರೆ. ನೀವೊಂದು 20-25 ಜನ ಬಂದ್ರೆ ಕುಮಾರನ್ ಭೇಟಿ ಮಾಡಿಸ್ತೀವಿ. ಕುಮಾರನ್ ಭೇಟಿ ಮಾಡಿಸಿ ನಾವೊಂದು ಅಲ್ಲಿಂದನೇ ಸೆಂಟ್ರಲ್ ಗೌರ್ಮೆಂಟ್ ಅಂತಾನೆ ಇವನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಬೇಕಾದ್ರೆ ನೀವು ನಾನು ಎಲ್ಲಿ ಅಂತ ಹೇಳ್ತೀನಿ, ನೀವು ನನಗೆ ಶುಕ್ರವಾರ ಫೋನ್ ಮಾಡಿ ಅಷ್ಟೊಳಗಡೆ ನಾನು ಅಪಾಯಿಂಟ್ಮೆಂಟ್ ತಗೋತೀನಿ. ಕುಮಾರಣ್ಣ ನೀವು ಮೆಮೊರಾಂಡಮ್ ಕೊಟ್ಟು ಭೇಟಿ ನೀವೇ ಮಾಡಿದ್ದಾನ, ನೀವೇ ಮಾಡಿದ್ದು ಈ ಥರ ಇದೆ ಪ್ರಾಬ್ಲಮ್ಮು. ನಮಗೆ ಇಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಶಕ್ತಿಯುತವಾಗಿರಬೇಕು. ನಮ್ಮನ್ನು ಶಕ್ತಿಗೊಳಿಸಿ, ನಮ್ಮನ್ನು ಕಾಯಗೊಳಿಸಿ ಮತ್ತು ನಮಗೆ ಕನಿಷ್ಠ ವೇತನ ಕೊಡೋಕ್ಕೆ ದಾರಿ ಮಾಡಿ. ಈ ಸಂದರ್ಭದಲ್ಲಿ ಇಲಾಖೆಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ವಿಕಲಚೇತನರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ 2007-2008 ಸಾಲಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲಾಯಿತು. ಈ ಯೋಜನೆ ಮುಖಾಂತರ ಇಂದಿಗೆ 18 ವರ್ಷಗಳು ಕಳೆದಿರುತ್ತವೆ. ಆದರೂ ಸಹ ನಮ್ಮ ಕರ್ನಾಟಕ ಸರ್ಕಾರ ವಿಕಲಚೇತನರ ಕಾರ್ಯಕರ್ತರ ಕನಿಷ್ಠ ವೇತನ ನೀಡದೆ ಮಲತಾಯಿ ಧೋರಣೆ ಮಾಡುತ್ತದೆ. ಈ ಅಂಶವನ್ನು ಮುಂದಿಟ್ಟು ಮಾಜಿ ಶಾಸಕರಾದ ಎ ಮಂಜೂರವರ ಬಳಿ ಅಳನನ್ನು ಮಾಡಿಕೊಂಡಾಗ ಕೂಲಂಕುಷವಾಗಿ ಚರ್ಚಿಸಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಲಕ ಸರ್ಕಾರಕ್ಕೆ ಕನಿಷ್ಠ ವೇತನ ಮಾಡಿಕೊಡುವಂತೆ ಮನವಿ ಮಾಡಿದರು. ಸರ್ ನಮಸ್ಕಾರ, ಪಾಷಾ ಅವರೇ. ನಮಸ್ತೆ. ಇವತ್ತು ಎ ಮಂಜು ಸರ್ನ ಮೀಟ್ ಮಾಡಿರಿ, ಏನ್ ಉದ್ದೇಶಕ್ಕೆ ಮೀಟ್ ಮಾಡಿರ್ಬೋದು ಸರ್? ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಸರ್ಕಾರ ಏನು ವ್ಯವಸ್ಥೆ ಮಾಡಿದೆ ಅದನ್ನ ನಾವು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಮುಖಾಂತರ ಪ್ರತಿ ಹಳ್ಳಿಗೂ ಹೋಗಿ ವಿಕಲಚೇತನರನ್ನ ಗುರುತಿಸಿ ಅವ್ರ ಮನೆ ಬಾಗಿಲಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನ ಹಂತವಾಗಿ ತಲುಪಿಸೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಯೋಜನೆ 2007-2008 ಪ್ರಾರಂಭ ಆಯಿತು. ಅದು NPRPD ಯೋಜನೆ ಮುಖಾಂತರ ಪ್ರಾರಂಭ ಆಯಿತು. ಅಂದಿನ ಮುಖ್ಯಮಂತ್ರಿ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದರು. ಅಲ್ಲಿಂದ ಇಲ್ಲಿವರೆಗೂ ನಾವು ಕೇವಲ ಗೌರವಧನದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನೇ ನಂಬ್ಕೊಂಡು ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ಜೀವನ ಅತಂತ್ರವಾಗಿದೆ. ಆದ್ದರಿಂದ ನಾವು ನಮ್ಮ ಮಹಿಳೆಯರ ಹತ್ರ ಕೇಳ್ಕೊಂಡಿದ್ದೇನೆಂದ್ರೆ, ದಯವಿಟ್ಟು ಕುಮಾರಣ್ಣರ ಹತ್ರ ನೀವು ಈ ಒಂದು ನಿಯೋಗವನ್ನು ಕರ್ಕೊಂಡು ನಮಗೆ ಸರ್ಕಾರ ಮಟ್ಟದಲ್ಲಿ ಒಂದು ಕನಿಷ್ಠ ವೇತನವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಆದ್ದರಿಂದ ನಾವು ನಿಮ್ಮಲ್ಲಿ ಬಂದು ಈ ಒಂದು ವಿಷಯವನ್ನು ಪ್ರಸ್ತಾವ ಮಾಡಿದ್ದೀವಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಪಾಷಾ ಅವರೇ. ಸರ್ ತಮ್ಮ ಹೆಸರು? ನನ್ನ ಹೆಸರು ರಾಜೇಂದ್ರ ಕುಮಾರ್ ಬಿ ಅಂತ. ಸರ್ ತಮ್ದೂರು? ಬೆಳಗುಂಬ. ಸರ್ ಹೇಳಿ ಸರ್, ಇವತ್ತು ಎ ಮಂಜು ಸರ್ನ ಮೀಟ್ ಮಾಡಿದ್ರಿ, ಏನ್ ಉದ್ದೇಶ? ಆಕ್ಚುಲಿ 2008ರಲ್ಲಿ ಸರ್ ಪ್ರಪ್ರಥಮ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಅಂಗವಿಕಲರ ಪುನರ್ವಸತಿಗೊಳಿಸಬೇಕು ಅಂತ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಗೊಂಡ್ರು. ಇಡೀ ಭಾರತದಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತಂದಿರತಕ್ಕಂಥ ಈ ಕಾರ್ಯಕ್ರಮ ಇದು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯಿತಿ ಮತ್ತೆ ಪುರಸಭೆಯಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಒಬ್ಬೊಬ್ರು ಕಾರ್ಯಕರ್ತರನ್ನ ನೇಮಕ ಮಾಡಿಬಿಟ್ಟು ಗೌರವದಂತ ಆಧಾರದ ಮೇಲೆ ನೇಮಕ ಮಾಡಿ ಅವರನ್ನ ಪುನರ್ವಸತಿಗೊಳಿಸಿ ಅವರ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಸರ್ಕಾರದ ಕಾರ್ಯಕ್ರಮವನ್ನ ವಿಕಲಚೇತನರ ಮನೆಗಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಈ ಕಾರ್ಯಕ್ರಮವನ್ನ ಪ್ರಾಮಾಣಿಕವಾಗಿ ಮಾಡಿದಂತ ಈ ಕಾರ್ಯಕರ್ತರು ಇದನ್ನ ಪುನರ್ವಸತಿ ಕಾರ್ಯಕರ್ತರೊಂದಿಗೆ ಆ ಕಾರ್ಯಕರ್ತರಿಗೆ ಇವತ್ತಿನ ಕಾಲದಲ್ಲಿ ಪುನರ್ವಸತಿ ಸಿಗ್ತಾ ಇದೆ. ರಿಹಾಬಿಟೇಷನ್ ಅಂತಂದ್ರೆ ಅವರ ಜೀವನವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಕೆಳಗಡೆನೂ ಕೂಡ ಕಡಿಮೆ ಅಂದ್ರೆ 100 ಜನ ವಿಕಲಚೇತನ ಬರ್ತಾ ಇದ್ದಾರೆ. ಆ 100 ಜನ ವಿಕಲಚೇತನರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತೆ ಇವತ್ತು ಸರ್ಕಾರದಲ್ಲಿ ಜನಗಣತಿನಲ್ಲಿ ನಮ್ಮ ವಿಕಲಚೇತನರ ಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ 2008ಕ್ಕಿಂತ ಮುಂಚಿತವಾಗಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಈಗ ಅಷ್ಟೆಲ್ಲ ಕೆಲಸವನ್ನು ಮಾಡಿದ್ರು ಕೂಡ ಕೇವಲ ಒಂದು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತ ವಿಕಲಚೇತನರಾಗಿದ್ರು ಕೂಡ ಅವ್ರಿಗೆ ಬರೀ 10,000 ಗೌರವಧನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಎಷ್ಟೇ ಹೋರಾಟಗಳನ್ನ ಮಾಡಿ ಪ್ರಪೋಸಲ್ ಕೊಟ್ಟರು ಕೂಡ ನಮ್ಮ ವಿಕಲಚೇತನರ ಈಗಿರ್ತಕ್ಕಂಥ ಸರ್ಕಾರ ಕಡೆಗಣಿಸಿದೆ. ಮತ್ತೆ ನಮ್ಮ ವಿಕಲಚೇತನರಿಗೆ ಇಲ್ಲಿವರೆಗೂ ಕೂಡ ಈ ಸರ್ಕಾರ ಬಂದ ನಂತರದಲ್ಲಿ ಪೆನ್ಷನ್ ಕೂಡ ಒಂದು 100 ರೂಪಾಯಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ. ಮತ್ತೆ ಈ ಕಾರ್ಯಕರ್ತರ ಜೀವನ ಮಟ್ಟನೂ ಕೂಡ ಸುಧಾರಣೆ ಮಾಡೋದಕ್ಕೆ ಕೊನೆ ಪಕ್ಷ ಕನಿಷ್ಠ ವೇತನ ಆದ್ರೂ ಆಗ್ಲಿ
ಇಲ್ಲದೆ ಹೋದ್ರೆ ಅವ್ರನ್ನ ಕಾಯಿ ಮಾತಿಗಾಗ್ಲೂ ಕೂಡ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲದ ಕಾರಣ ನಾವೇನು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ರು ಕುಮಾರಣ್ಣವರು ಅವ್ರನ್ನ ಭೇಟಿ ಮಾಡಿ ಅವರಿಂದ ಮುಂದೆ ಸರ್ಕಾರದಲ್ಲಿ ಏನಾದರೂ ಕಾರ್ಯಕ್ರಮವನ್ನು ಮಾಡಿ ಇವರ ಜೀವನ ಬದಲಾವಣೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಮಂಜಣ್ಣವ್ರನ್ನ ಭೇಟಿ ಮಾಡಿ ನಾವು ಮಾತಾಡಿದ್ದೀವಿ. ಮಂಜಣ್ಣವರು ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅವರು ಮುಂದಿನ ಶುಕ್ರವಾರದಲ್ಲಿ ನಾನು ಕುಮಾರಣ್ಣರ ಹತ್ರ ಸಮಯವನ್ನು ತಗೊಳ್ತೀನಿ, ಆ ಸಮಯವನ್ನು ತಗೊಂಡಾಗ ನಿಮ್ಮ ಕಾರ್ಯಕರ್ತರು ಒಂದಷ್ಟು ಜನ ನಾಯಕರುಗಳೇನಿದ್ದಾರೆ ಅವರು ಬನ್ನಿ, ಅವ್ರ ಹತ್ರ ಮಾತಾಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡ್ಕೊಳ್ಳೋಣ. ಇವತ್ತು ಏನು ಕಾರ್ಮಿಕರ ಇಲಾಖೆನಲ್ಲಿ ನಮ್ಮ ಪ್ರಪೋಸಲ್ ಹಾಗೆ ಪೆಂಡಿಂಗ್ ನಲ್ಲಿ ಇದೆಯಲ್ಲ, ಅದನ್ನಾದ್ರೂ ಮೂವ್ ಮಾಡಕ್ಕಾಗುತ್ತಾ, ಅದನ್ನ ಪ್ರಯತ್ನ ಬೀಳೋಣ ಅಂತ ಮಂಜಣ್ಣವರು ನಮ್ಗೆ ಒಳ್ಳೆ ಸಕಾರಾತ್ಮಕವಾದಂತ ಒಂದು ನಮ್ಗೆ ಸ್ಪಂದನೆ ಮಾಡಿರೋದ್ರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಪ್ರೇಕ್ಷಕ ಪ್ರಭುಗಳೇ, ನಿಮ್ಮ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನು ತರ್ತೀವಿ, ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಹಾಗೂ ನಮ್ಮ ಚಾನಲ್ ಆಗಮನ ಮಾಧ್ಯಮವನ್ನು ವೀಕ್ಷಿಸಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.